ಇರಾನ್ ಅಮೆರಿಕ ಮಧ್ಯೆ ಘೋರ ಕಾಳಗ ನಡೀತಾ ಇದೆ. ಯುದ್ಧ ಭೂಮಿಯಲ್ಲಿ ಅಜೇಯ ಅಂತ ಮೆರೀತಾ ಇದ್ದ ಅಮೆರಿಕದ ಜೆಟ್ಗಳನ್ನ ಇರಾನ್ ಹೊಡೆದುರುಳಿಸಿದೆ. ಜೆಟ್ನಿಂದ ಎಜೆಕ್ಟ್ ಆದಂತಹ ವೆಪನ್ ಸಿಸ್ಟಮ್ ಆಫೀಸರ್ ನಾಪತ್ತೆಯಾಗಿದ್ದು ಖುಜಿಸ್ತಾನ್ ಪ್ರಾಂತ್ಯದಲ್ಲಿ ಶೋಧ ನಡೀತಾ ಇದೆ. ಇರಾನ್ ಇರಾಮು ಘೋಷಿಸಿದೆ. ಹಾರ್ಮುಜ್ನಲ್ಲಿ ತಿಂಗಳಿನಿಂದ ನಿಂತಹ ಹಡಗುಗಳು ಟ್ರಾಫಿಕ್ನಿಂದ ಪರದಾಡ್ತಾ ಇವೆ. ಭಾರತದಲ್ಲಿ ತೈಲ ಅನಿಲ ಸಂಕಷ್ಟ ಹೆಚ್ಚಾಗ್ತಾ ಇದೆ. ನಿನ್ನೆ ರಾತ್ರಿ ಬಿಡುಗಡೆಯ ಭಾಗ್ಯ ಕಂಡಂತಹ ಗ್ರೀನ್ ಸಾನ್ವಿ ಟ್ಯಾಂಕರ್ ಭಾರತದತ್ತ ಮುಖ ಮಾಡಿದೆ. ಚೀನಾಗೆ ಯೂಟರ್ನ್ ಹೊಡೆದ ಹಡಗಿನ ವದಂತಿಗೆ ಕೇಂದ್ರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಒಂಥರ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. 35ರಿಂದ 40 ಸಾವಿರ ಬಂಕ್ಗಳು ಬಹುತೇಕ ಕ್ಲೋಸ್ ಆಗಿದ್ದಾವೆ. ಫುಟ್ಪಾತ್ ಬೆಂಗಳೂರು ಸಾರಥಿಗಳ ಪಾಲಿಗೆ ಊಟ ನಿದ್ದೆಯ ತಂಗುದಾಣವಾಗಿದೆ. ಬಂಕ್ ಸುತ್ತ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಉಳಿದ ಜಿಲ್ಲೆಗಳಲ್ಲೂ ಕೂಡ ಜೀವನ ತಂತ್ರವಾಗಿದೆ. ಉಪಸಮರದ ಮತದಾನಕ್ಕೆ 5 ದಿನ ಬಾಕಿ. ವೀಕೆಂಡ್ ಕಾರಣಕ್ಕೆ ಇವತ್ತು ಕ್ಷೇತ್ರಗಳು ಕುರುಕ್ಷೇತ್ರಗಳಂತೆ ಕಾಣಿಸಿದ್ವು. ಬಾಗಲಕೋಟೆಯಲ್ಲಿ ಸಿಎಂ ಸೇರಿ ಸಂಪುಟವೇ ಠಿಕಾಣಿ ಹೂಡಿದೆ. ಇತ್ತ ದಾವಣಗೆರೆಯಲ್ಲಿ ಕಮಲಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ಬಲ ತುಂಬಿದ್ದು ವಾಗ್ಬಾಣಗಳ ಪ್ರಯೋಗವಾಗಿದೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಕೇಸ್ಗೆ ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ. ಅತ್ಯಾಚಾರ, ಗರ್ಭಪಾತದ ಕಥೆ ಸೃಷ್ಟಿಯಾಗಿದೆ. ಸಂತ್ರಸ್ತೆ ಮಾತ್ರೆ ತೆಗೆದುಕೊಳ್ತಾ ಇರೋ ದೃಶ್ಯ ಲಭ್ಯವಾಗಿದೆ. ಅತ್ತ ಸಮೀರ್ ಸಹೋದರಿ ಭಾವೈಕ್ಯತೆ ಕುರುಹು ಎಂಬಂತೆ ಹಿಂದೂ ಹಬ್ಬಗಳ ಆಚರಣೆಯ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.